ರಚಿತಾಸ್ ಯೂಟ್ಯೂಬ್ ಚಾನೆಲ್. ಇವತ್ತು ಲಾಸ್ಟ್ ಡೇ ಆಫ್ ಕಾಲೇಜ್. ಲಾಸ್ಟ್ ಡೇ ಅಂತಲ್ಲ, ನಾವು ನಮಗೆ ಲಾಸ್ಟ್ ಡೇ ಥರ ಫೀಲ್ ಮಾಡಿಕೊಂಡು ಮೆಮೊರೀಸ್ ಸೆಂಡ್ ಆಫ್ ನಮಗೆ ನಾವೇ ಮಾಡ್ಕೊತಿದ್ದೀವಿ ಅಂದರೆ ಸದ್ಯಕ್ಕೆ. ಜೂನಿಯರ್ಸ್ ಯಾರು ಮಾಡ್ತಾ ಇಲ್ಲ ನಮ್ಗೆ, ಅದೇ ಹಂಗೇನಿಲ್ಲ ಅವ್ರು ಮಾಡ್ತೀವಿ ಅಂತಂದು ಇದು ಟೀ ಶರ್ಟ್ ನೇಮ್ಸು ನಮಗೆ ನಾವು ಮಾಡ್ಕೊಳ್ಳೋಣ. ಸೊ ಹೆಂಗಿರುತ್ತೆ ಆಗುತ್ತೆ ಗೊತ್ತಿಲ್ಲ. ಇವತ್ತಿನ ಲಾಸ್ಟ್ ಡೇ ಮೆಮೊರೀಸ್ ಎಲ್ಲನೂ ಒಂದು ವಿಡಿಯೋ ಎಡಿಟ್ ಮಾಡಿ ಕೊಡ್ತೀನಿ. ಎಲ್ಲರೂ ಕಣ್ ತುಂಬ ನೀರು ತುಂಬಿಕೊಂಡು ಟಿಶ್ಯೂಸ್ ನಾನೊಂದು 50 ಬುಕ್ ಮಾಡೋಣ ಅಂದ್ಕೊಂಡೆ, ಸಾಲ ದುಡ್ಡಿಲ್ಲ ಅಷ್ಟೇ. ಬಟ್ ಚೆನ್ನಾಗಿರುತ್ತೆ, ನೋಡಿ ವಿಡಿಯೋ ಎಂಜಾಯ್ ಮಾಡಿ. ಲಾಸ್ಟ್ ಡೇ ಹಾಯ್ ಗೈಸ್, ನನ್ನ ಹೆಸರು ನಾಗಶ್ರೀ. ಇಲ್ಲಿ ಬರಿತಾ ಇರೋಳು ರಚಿತಾ ಅಂತ. ನನಗೆ ತುಂಬಾ ಇಷ್ಟವಾದ ಫ್ರೆಂಡು. ತುಂಬಾ ಚೆನ್ನಾಗಿರ್ಲಿ ಲೈಫಲ್ಲಿ ಅಂತ ಬೇಡ್ಕೊಂತೀನಿ. ಆಮೇಲೆ ಲಾಸ್ಟ್ ನಮ್ಮ ಮನೆಗೆ ಗೆಟ್ ಟುಗೆದರ್ ಮಾಡ್ತಿದ್ರಿ. ಈ ಹುಡುಗಿ ಬಂದಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ಯಾಟರ್ಸ್ ಹೋಗಿರಿ, ಓಕೆನಾ? ಓಕೆ. ನೀನು ರಚಿತಾ? ನೋಡೋಳು ನೋಡ್ತಾಳೆ, ನೋಡ್ಬೇಡ ಅಂತಿದ್ದೀನಿ. ನಾನು ಬರೆಯೋದೇ ಇಲ್ಲ. ರಚ್ಚು ಅಲ್ಲಿ ವಿಡಿಯೋಮ ಅದೇ ಅವಳು ಇದೇ ನಾನು ಬರೀತಾ ಇರೋದು ನೋಡ್ಬೇಡ ಅಂದ್ರೂ ನೋಡಲ್ಲ. ಬರೆದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಈ ಹುಡುಗಿ ನೋಡಿ ಹೆಂಗ್ ನಿಂತವಳೆ, ಅದು ಬೆಂಚ್ ಮೇಲೆ. ಸ್ವಲ್ಪನಾದ್ರು ಮಾನ ಮರ್ಯಾದೆ ಇಲ್ಲ ನಿಂಗೆ. ಕ್ರಿಕೆಟ್ ಸ್ಟೇಡಿಯಂಗೆ ಹೋಗ್ತಾಳೆ ಅನ್ಸುತ್ತೆ, ಅದಕ್ಕೆ ಈ ತರ ಕೈಗೆಲ್ಲ ಹಾಕೊಂಡು ಬಂದಿದ್ದಾಳೆ. ಇಲ್ಲ ಅವಳು ಮೆಂಟ್ಲು, ಅದಕ್ಕೆ ಹಂಗೆ ಹಾಕೋಳೆ. ಗೊತ್ತು ಬಿಡಿ ಗೈಸ್, 3 ವರ್ಷದಿಂದ ನೋಡಿದ್ವಿ. ಆದ್ರೆ ಕೊನೆ 3 ತಿಂಗಳಲ್ಲಿ ತುಂಬಾ ಹತ್ರ ಆಗ್ಬಿಟ್ಲು ಗೈಸ್. 3 years ಇಂದ ಹತ್ರ ಆಗ್ತಿರೋಳು. 3 months ಗೃಹ ಪ್ರವೇಶದಿಂದ ಹತ್ರ ಆಗೋಳು. 3 months ಇಂದ ನನ್ನ ಮನಸ್ಸಿಗೆ ತುಂಬಾ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಪ್ರಜ್ಞಾ, ಇವಳು ರಚಿತಾ, ನನ್ನ ಬೆಸ್ಟ್ ಫ್ರೆಂಡು. ಇಬ್ರು ಫಸ್ಟ್ DCA ಮಹಾರಾಣಿ ಕಾಲೇಜಲ್ಲಿ ಸಿಕ್ಕಿದ್ದು, ಹಂಗೆ ಬಾಂಡ್ ಆಗೋಯ್ತು. ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ಪ್ರಜ್ಞಾ ಅಲ್ಸೆಟ್ ಚೇಂಜ್ ಮಾಡಿದ್ದಾರೆ. ಕಾಗೆ, ಫಸ್ಟ್ ವರ್ಡ್ ಕಾಗೆ. ಕೀಪ್ ಸ್ಮೈಲಿಂಗ್. ಹಂಗೆ ಹಾಕ್ಬೇಕು ಶ್ವೇತಾ, ನೀನೇ ಚೀಪ್ ಅನ್ನಿಸ್ತಾ ಇರೋದು ನಮ್ಗೆ ಇವಾಗ. ಎಲ್ಲ ಉದ್ದ ಉದ್ದ ಮೆಮೊರಿ ಅದು ಓದಿದ್ರೆ ಕೈ ತುಂಬ ನೀರು ತುಂಬಿಸ್ಕೊಳ್ಳೋ ಥರ ಬರಿಯೇ ಇದ್ದೆ. ಕೀಪ್ ಚೀಪ್ ಚೀಪ್ ಸ್ಮೈಲಿಂಗ್. ಪ್ರಾರಂಭ ಇನ್ನೊಂದು ತಿಂಗಳ ನಿಮ್ಮ ಬರ್ತಡೇ ಕರಿತೀನಿ. ಏನು ಕರಿತೀನಿ ಫಸ್ಟ್ ಕಾಲ್ ಮಾಡಿ, ಒಟ್ಟಿಗೆ ಸಿಗೋಣ. ಗಾಳಿಯೇ ನಿನ್ನನು ನನ್ನೆಡೆ ನೂಕಿದೆ. ಎಕ್ಸಾಮ್ ಮುಗಿಯೋಷ್ಟರಲ್ಲಿ ನನ್ನ ಬರ್ತಡೇ ಬರುತ್ತೆ, ಆಯ್ತಾ? ಎಕ್ಸಾಮ್ ಮುಗಿಸಿದ ತಕ್ಷಣ ಅವರಗಳು ಒಂದು ಸ್ವಲ್ಪ ನಂಗೆ ವಿಡಿಯೋ ಕಂಟೆಂಟೇ ಪ್ರಜ್ಞಾ. ಇವತ್ತು ಅಲ್ಸೆಟ್ ಎಲ್ಲ ಕಾಣಿಸ್ತೈತ್ ಪ್ರಜ್ಞಾ ನಿಂದು. ನಿನ್ನೆಲ್ಲ ಬಿಟ್ಟೋಗ್ತೀನಿ ಹಾಕ್ಬಿಟ್ರು. ಮಾತಾಡಿಸ್ಬಿಟ್ಟ ರಚಿತಾ ಬಗ್ಗೆ. ರಚಿತಾ ಬಗ್ಗೆ ಏನು ಮಾತಾಡಲಿ, ಅವಳೇ ನನಗೆಲ್ಲ ನಿಮ್ಮನ್ನೆಲ್ಲ ಬಿಟ್ಟೋಗ್ತೀನಿ ಅಂತೆ. ಒಳಗಡೆ ಕುದೀತಾ ಇದೆಯಾ? ಅಲ್ಲ, ಹೆಂಗೆ ಮೆಂಟಾಗುತ್ತೆ ಆ ಥರ ನನ್ನ ಹಾರ್ಟ್ ಮೆಂಟಾಗುತ್ತೆ. ಸಾಂಬಾರ್ ಆಗ್ಬಿಟ್ಟೈತಾ? ಮಾಡಬೇಡ, ಮಾತಾಡಿಸ್ಬೇಕಾ? ರಚಿತಾ ಬಗ್ಗೆ ಕೇಳು ಕ್ವಶನ್. ನಾನೇನು ಕೇಳಬೇಕು? ರಚಿತಾ ಬಗ್ಗೆ ಹೇಳೋ ಅಂದರೆ ಕ್ವಶನ್ ಕೇಳೋ. ರಚಿತಾ ಬಗ್ಗೆ ನಾನು ವರ್ಡ್ಸಲ್ಲಿ ಡಿಸ್ಕ್ರೈಬ್ ಮಾಡೋದು. ನಾನು ಹಂಗಂತಾನೆ ಬರ್ಬಿಡ್ತೀನಿ ಈಗ. ಈ ವರ್ಡ್ಸಲ್ಲಿ ಡಿಸ್ಕ್ರೈಬ್ ಮಾಡೋದಲ್ಲ, ರೈಟಿಂಗಲ್ಲಿ ಡಿಸ್ಕ್ರೈಬ್ ಏನು ರೈಟಿಂಗು? ಬ್ಲಡ್ಡಲ್ಲಿ ಬರೀತಾ ಲೆಟರ್ನ. ಬ್ಲಡ್ಡಲ್ಲಿ ರಚಿತಾ ಫೋಟೋ ಪ್ರಿಂಟ್ ಮಾಡಿಸ್ಬಿಡೋಣ. ರಚಿತಾ ಬಗ್ಗೆ ನಿನ್ನ ಬ್ಲಡ್ಡೇ ಸೀರಿಯಸ್ ಆಗಿ ಕೊಡ್ತೀನಿ. ರಚಿತಾ ಬ್ಲಡ್ಡೇ ಇಲ್ಲ, ಹಾರ್ಟೇ ಕೊಡ್ತಾಳೆ, ಹಾರ್ಟ್ ಡೊನೇಟ್ ಮಾಡ್ತಾಳೆ. ನೋಡೋಣ ಅವಳ ಬರ್ಡೇಗೆ ಏನ್ ಮಾಡೋದು ಅಂತ ಕೇಳಿದ್ರೆ ಏನೋ ಯೋಚನೆ ಮಾಡು ಹೇಮಾ ಅಂತ ನಂಗೆ
ಬ್ಲಡ್ ಕೊಡ್ತಾಳಂತೆ ನೋಡಿ ಗೈಸ್. ನಮ್ಮ ಫ್ರೆಂಡಿಗೆ ನಾನು ಬ್ಲಡ್ ಕೂಡ ಕೊಡ್ತೀರಾ ಇದೀನ? ಹೌದಾ? ನೋಡ ಬೋಟಿ, ಕಿಡ್ನಿ, ಕಲಿಸ, ಲಿವರ್. ಬೋಟಿ ಎತ್ಬಿಟ್ಟು ಬದುಕಿದ್ರೆ ಓಕೆ. ಶ್ವೇತ ಬದುಕಿಲ್ಲ ಅಂತ ಕೊಡ್ಬೇಕು ಕಣೆ, ಅದು ನಿಜವಾದ ಫ್ರೆಂಡ್ಶಿಪ್. ಸ್ಟಾರ್ಟ್. ಮೈ ಸಿಂಗು ಯು ಆರ್ ಮೈ ಸ್ಪೆಷಲ್ ಕಿಡ್. ನೀನು ಎಲ್ರೂ ನಗಿಸ್ತಾ ಇರ್ತೀಯ. ಆ ಟ್ಯಾಲೆಂಟ್ ಎಲ್ರಿಗೂ ಇರಲ್ಲ, ಬೆಸ್ಟ್ ಟ್ಯಾಲೆಂಟ್ ಅದು. ಅದನ್ನ ಹಂಗೆ ಇಟ್ಕೋ, ನನ್ನ ಇಡು. ನನ್ನ ಹತ್ರ ಬೈಸ್ಕೊಂತೀಯ. ಸಾರಿ, ಯು ಆರ್ ಸೋ ಸ್ಪೆಷಲ್, ಸೋ ಕ್ಯೂಟ್. ನನಗೆ ಅಡ್ಜಸ್ಟ್ ಆಗಿರೋದಕ್ಕೆ ಥ್ಯಾಂಕ್ ಯು. ಸ್ವಲ್ಪ ಡಬಲ್ ಮೀನಿಂಗ್ ಕಡಿಮೆ ಮಾಡು. ಅವಾಗವಾಗ ಮೀಟ್ ಮಾಡು, ಮರ್ತೋಗ್ಬೇಡ. ತುಂಬ ಮಿಸ್ ಮಾಡ್ಕೋತೀವಿ. ಪ್ಲೀಸ್ ನೆನ್ಪಿಟ್ಕೋ. ಲವ್ ಯು ಸೋ ಮಚ್ ಶ್ವೇತಮ್ಮ. ಡೌನ್ ಕಂಟಿನ್ಯೂ ಮಾಡ್ತೀನಿ ನೋಡು. ನೀನು ನಂಗೆ ಇಷ್ಟ ಅಂತ ಹೇಳೋಕ್ಕೂ ಆಗಲ್ಲ. ಐ ಕಾಂಟ್ ಡಿಸ್ಕ್ರೈಬ್ ಇನ್ ಮೈ ವರ್ಡ್ಸ್ ಅಬೌಟ್ ಯು. ಟೀ ಶರ್ಟ್ ಕೂಡ ಸಾಲಲ್ಲ, ಅಷ್ಟು ಇಷ್ಟ ನೀನಂದರೆ. ನೀನು ನನಗೆ ಫಸ್ಟ್ ಕಾಲೇಜಲ್ಲಿ ಫ್ರೆಂಡ್ ಆಗಿರೋದು. ಯು ಫೈನಲಿ ಯು ಆರ್ ಮೈ ಸ್ವೀಟಿ ನಾಟಿ ಕ್ಯೂಟಿ ಬೇಬಿ. ನಮ್ಮ ಹತ್ರ ಇದ್ದಂಗೆ ಎಲ್ಲರ ಹತ್ರನೂ ಇರಬೇಡ. ಮೈ ಹಾರ್ಟ್ ಆಲ್ವೇಸ್ ರಿಮೆಂಬರ್ ಯು. ತುಂಬ ಕಡಿಮೆ ನಮ್ಮ ಕ್ಲೋಸ್ ಫ್ರೆಂಡ್ಸು, ಅದರಲ್ಲಿ ನೀನು ನನಗೆ ಆಗಿರೋ ಹಾರ್ಟ್ಗೆ ಹತ್ರ ಆಗಿರೋ ಫ್ರೆಂಡು ಶ್ವೇತಮ್ಮ. ಫ್ರಮ್ ರಚಿತಾ, ಯುವರ್ ಗೂಬೆ. ಲವ್ ಯು ಸೋ ಮಚ್ ಶ್ವೇತಮ್ಮ ಸೈಕೋ. ಹೆಂಗಾಗ್ತಿದೆ ಅಂದರೆ ಅಳದೇ ಇಲ್ವಾ ನೀನು? ಪಾಪ ಹುಡುಗಿ ಅಷ್ಟೆಲ್ಲ ಡಿಸ್ಕ್ರೈಬ್ ಮಾಡೈತೆ, ಅವಳಿಗೆ ಎಮೋಷ್ನಲ್ ಆಗ್ತೈತೆ. ನೀನು ಆದರೆ ಅದು ಗೊತ್ತಿಲ್ಲ. ಯಾಕಂದರೆ ನನಗೆ ಇಷ್ಟೊಂದು ಜಾಗ ಸಾಕಾಗ್ತಾ ಇಲ್ಲ, ಈ ಟೀ ಶರ್ಟೇ ಸಾಕಾಗ್ತಾ ಇಲ್ಲ. ನನಗೆ ಇಷ್ಟು ಇದ್ದಿದ್ರೆ ಓಕೆ. ಅದಕ್ಕೆ ಐ ಕಾಂಟ್ ಡಿಸ್ಕ್ರೈಬ್. ಸಿಕ್ಕೇ ಇರಲಿಲ್ಲ ಫಸ್ಟ್ ಟೈಮ್ ನನಗೆ ಈ ಥರ ಎಲ್ಲ ಸಿಕ್ಕಿಲ್ಲ. ನಾನು ಯಾವತ್ತು ಯಾರಿಗೂ ಏನಕ್ಕೂ ಎಕ್ಸ್ಪ್ರೆಸ್ ಮಾಡಿದ್ದೇ ಇಲ್ಲ. ಯಾರ ಹತ್ರನೂ ನಾನು ಅಷ್ಟೊಂದು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ಇಲ್ಲ, ಏನಿಲ್ಲ. ಇದೆಲ್ಲ ಒಂದು ಚೂರು ಅಷ್ಟೇ, ಒಂದು 20% ಅಷ್ಟೇ. ನಾವಂತೂ ಫುಲ್ ಸುತ್ತಾಡಿದ್ದೀವಿ. ಅದರಲ್ಲೂ 4 ಜನ ಕರ್ಕೊಂಡು ಎಲ್ಲ ಗಾಡಿಯಲ್ಲಿ ಇಸ್ ದ ಬೆಸ್ಟೆಸ್ಟ್ ಮೆಮೊರಿ ಇನ್ ಲೈಫ್. ನಿನ್ನ ಗಾಡಿಯಲ್ಲೇ ನಾನು ಗಾಡಿ ಕಲ್ತಿದ್ದು, ನಾನು ಫಸ್ಟ್ ಟೈಮ್ ಹೋಗಿದ್ದು. ನಾವು ಮತ್ತೆ ಲಾಟ್ಸ್ ಆಫ್ ಮೆಮೊರಿ ಶ್ವೇತಮ್ಮ. ಯು ಆರ್ ದ ಬೆಸ್ಟ್. ವಿ ಕ್ರಿಯೇಟೆಡ್ ಲಾಟ್ಸ್ ಆಫ್ ಮೆಮೊರಿ. ಯು ಆರ್ ದ ಗ್ರೇಟೆಸ್ಟ್ ಪರ್ಸನ್. ಮೋರ್ ಟು ಗೋ. ಥ್ಯಾಂಕ್ ಯು ಫಾರ್ ದಿ ಗ್ರೇಟೆಸ್ಟ್ ಮೆಮೊರಿ ಶ್ವೇತಮ್ಮ. ಬಂದಿರೋದು ಸ್ಟಾರ್ಟ್. ಡಿಯರ್ ರಚಿತಾ, ಸರಿ ಹೇಳ್ತಾರೆ, ಇವಾಗ ಇಂಟರಪ್ಟ್ ಮಾಡಲ್ಲ. ಈ ಹುಡುಗಿ ವೇಸ್ಟ್ ಫೆಲೋ ಅಂದ್ರೆ ವೇಸ್ಟ್ ಫೆಲೋ. ಹೇಳು, ಸ್ಟಾರ್ಟ್. ಡಿಯರ್ ರಚಿತಾ, ನನಗೆ ನೀನು ಹೇಮಾಯಿಂದ ಫ್ರೆಂಡ್ ಆಗಿದ್ದೆ. ನಮ್ಮ ಬಾಂಡ್ಗೆ ಹೆಸರು ಇಡೋಕೆ ಆಗಲ್ಲ. ಎಲ್ಲ ಹೋಗ್ತಾ ನಿಮ್ಮ ಗ್ಯಾಂಗಲ್ಲಿ ನಾನು ಜಾಯಿನ್ ಆಗಿಬಿಟ್ಟೆ, ಸೇರಿಬಿಟ್ಟೆ. ಮುಂಚೆ ನಾನು ಅಯ್ಯೋ ನೋಡಿ ಇಷ್ಟೊತ್ತು ಬರ್ದ್ಬಿಟ್ಟು ಇನ್ನು ಯಾವಾಗ ನನಗೆ ಟ್ರೀಟ್ ಏನು ಬರ್ತೀನಿ ನಾನು ಮಾಡಿದ್ಯಾ? ನೀನು ಯಾವಾಗಲೂ ನನಗೆ ಚೆನ್ನಾಗಿ ಟ್ರೀಟ್ ಮಾಡಿದ್ಯಾ? ಶಬಾಷ್ ಹೊಡಿರೋ ಚಪ್ಪಾಳೆ. ನೀನು ತುಂಬ ಒಳ್ಳೆ ಗುಣ ಏನು ಅಂದರೆ ಎಲ್ಲನೂ ಈಕ್ವಲ್ ಆಗಿ ನೋಡ್ತೀಯ. ಅದು ತುಂಬ ಇಷ್ಟ ಆಗುತ್ತೆ ನನಗೆ. ಆಮೇಲೆ ನಾನು ನಿನ್ನ ಗಾಡಿ ಪಾರ್ಟ್ನರ್ ಆಗಿದ್ದೆ. ಆಗ ನಾವು ಎಂಜಾಯ್ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ನಾನು ನೀನೇ ಮುಂದಕ್ಕೆ. ನಾನು ನನ್ನ ಲೈಫಲ್ಲಿ
ಅಳಗಲ್ಲ ಹಾಳಾಗಲ್ಲ, ಅಳತೆ ಮಾಡಕ್ಕಾಗಲ್ಲ. ಓಕೆ ಓಕೆ ಫೈನ್. ತುಂಬಾ ಹಳೆ ಆಸೆ ಹೊಸ ಆಸೆ. ತುಂಬಾ ಹಳ ಆಸೆ ಇದೆ, ತುಂಬಾ ಹೇಳೋ ಆಸೆ ದೇವ್ರೇ ಕಾಪಾಡಪ್ಪ. ಆಸೆ ಇದೆ. ಬಟ್ ಅದನ್ನ ಮಾಡಿಕ್ಕೆ ಅದು ಏನ ಮಾಡಿದ್ಕಂತೀರ ಫಸ್ಟ್ ಅವ್ಳು ಪ್ರಿಪೇರ್ ಆದ್ಮೇಲೆ ವಿಡಿಯೋ ಮಾಡಿರು. ಡಿಯರ್ ರಚಿತಾ, ನನಗೆ ನೀನು ಹೇಮಾಯಿಂದ ಫ್ರೆಂಡ್ ಆದೆ. ನಮ್ಮ ಬಾಂಡ್ಗೆ ಹೆಸರು ಇಡೋಕೆ ಆಗಲ್ಲ. ಎಲ್ಲ ಹೋಗ್ತಾ ಹೋಗ್ತಾ ನಾನು ನಿಮ್ಮ ಗ್ಯಾಂಗ್ ಜೊತೆ ಜಾಯಿನ್ ಆಗಿಬಿಟ್ಟೆ. ನನಗೆ ಯಾವಾಗಲೂ ನೀನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ಯಾ. ನಿಂಗೆ ತುಂಬ ಒಳ್ಳೆ ಗುಣ ಏನಂದರೆ ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ತೀಯಾ. ಆಡೋ ತುಂಬ ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ನಾನು ನಿನ್ನ ಗಾಡಿ ಪಾರ್ಟ್ನರ್ ಆಗಿದ್ದೆ, ಆಗ ನಾನು ತುಂಬ ಎಂಜಾಯ್ ಮಾಡಿದ್ದೆ ನಿನ್ನ ಜೊತೆ. ಏನು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಎಂಜಾಯ್ ಮಾಡ್ಕೊಂಡ ಏನು? ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಎಂಜಾಯ್ ಮಾಡಿದ್ದು ಓಕೆ. ಅದನ್ನೆಲ್ಲ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ನಾವು ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡು ಆಡೋ ಆಟಗಳನ್ನ ನೆನೆಸ್ಕೊಂಡ್ರೆ ಮತ್ತೆ ಅದು ಸಿಗಲ್ಲ ಅಂತ ಬೇಜಾರಾಗುತ್ತೆ. ಬಟ್ ಯಾವಾಗ ಬೇಕಾದರೂ ನಾವು ಸಿಗೋಣ. ಹೆಂಗಾದರೂ ಆಗಲಿ ಖುಷಿಯಾಗಿರು, ಏನಾಗಲಿ ಖುಷಿಯಾಗಿರು, ನಗ್ತಾ ಇರು. ನನ್ನ ಮಾತ್ರ ಮರಿಬೇಡ. ನನ್ನ ಬರ್ಡೇನ ಅಷ್ಟು ಸ್ಪೆಷಲ್ ಮತ್ತು ಮೆಮೊರೇಬಲ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನಗೆ ಕೊಟ್ಟಿದ್ದ ಫೋಟೋ ಫ್ರೇಮ್ನ ನಾನು ಯಾವಾಗಲೂ ಪ್ರೌಡಾಗಿ ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಬರ್ಡೇಗೆ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಹೇಳ್ಕೊತೀನಿ. ಇನ್ನೂ ತುಂಬ ಹೇಳೋ ಆಸೆ ಇದೆ, ಆದರೆ ಟೀ ಶರ್ಟಲ್ಲಿ ಜಾಗನೇ ಸಾಲ್ತಿಲ್ಲ. ಇದನ್ನು ಇಷ್ಟು ಹೇಳಿ ಮುಗಿಸ್ತೀನಿ. ಐ ಲವ್ ಯು ಸೋ ಮಚ್. ಗೊತ್ತಿಲ್ದೇನೋ ಏನಾದರೂ ಹರ್ಟ್ ಮಾಡಿದರೆ ನಾನು ಐ ಆಮ್ ರಿಯಲಿ ವೆರಿ ಸಾರಿ. ಥ್ಯಾಂಕ್ ಯು ಫಾರ್ ಆಲ್ ದೀಸ್ ಇಯರ್ಸ್. ಇನ್ನೂ ಈ ಕಡೆ ಇದೆ. ಹೌದಾ? ಓಕೆ. ನಿನ್ನ ತುಂಬ ಮಿಸ್ ಮಾಡ್ಕೋತೀನಿ. ಆಗಾಗ ನಮ್ಮ ಗಾಡಿ ತಗೊಂಡು ನಮ್ಮ ಮನೆ ಹತ್ರ ಬಾ. ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂದರೂ ಟ್ರೈ ಮಾಡ್ತೀನಿ. ಊಟ ಮಾಡ್ಕೊಂಡು ಹೋಗು. ಓಹೋ, ಅಯ್ಯೋ ಸೋ ಕ್ಯೂಟ್. ಇಷ್ಟ ಆಯಿತು ನನಗೆ. ನನ್ನ ಹೆಸರು ಪ್ರಜ್ಞಾ. ಶ್ವೇತಾ, ಎಲ್ಲಾದ್ರೂ ಓವರ್ಲ್ಯಾಪ್ ಮಾಡಬೇಡ ನೀನು. ಆಯಿತು ತೆಗಿ. ನನ್ನ ಬಗ್ಗೆ ನೀನು ತಿಳ್ಕೊಂಡಿರೋ ತಪ್ಪು. ಬಟ್ ನಿನ್ನ ಬಗ್ಗೆ ನನಗೆ ಒಳ್ಳೆ ಒಪಿನಿಯನ್ ಇದೆ. ನಿನ್ನ ಯಾವತ್ತೂ ನೆಗೆಟಿವ್ ಆಗಿ ನೋಡಿದ್ದಿಲ್ಲ. ಯು ವಿಲ್ ಬಿ ಆಲ್ವೇಸ್ ಸ್ಪೆಷಲ್ ಇನ್ ಮೈ ಹಾರ್ಟ್. ತುಂಬ ಹೇಳೋಕ್ಕಾಗಲ್ಲ, ಬಿಕಾಸ್ ನೋ ವರ್ಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗುಡ್ ಮೆಮೊರಿ. ಮಿಸ್ ಯು, ಲವ್ ಯು ಸೋ ಮಚ್ ಪ್ರಜ್ಞಾ. ಅಕ್ಕಲ್ ತೆಗಿಯ. ನೀನು ತುಂಬ ಚೆನ್ನಾಗಿ ಸಾಂಗ್ ಹಾಡ್ತೀಯಾ. ಎಲ್ಲರನ್ನೂ ಬೇಗ ನಂಬ್ತೀಯಾ. ಹಂಗಿರಬೇಡ. ಯಾರನ್ನ ನಂಬಬೇಕೋ ಯಾರನ್ನ ನಂಬಾರ್ದು ಅವ್ರನ್ನ ಜಾಸ್ತಿ ನಂಬ್ತೀಯಾ. ಆದರೆ ಅವರೇ ನಿಂಗೆ ಮೋಸ ಮಾಡ್ತಾರೆ. ಯಾರನ್ನ ನೀನು ನಂಬಲ್ಲ ಅವರೇ ಚೆನ್ನಾಗಿ ನೋಡ್ಕೋತಾರೆ. ಯು ಆರ್ ದಿ ಗ್ರೇಟ್ ಪರ್ಸನ್. ಯಾವಾಗಲೂ ಹೀಗೆ ಇರೋಣ. ನಿನ್ನಿಂದ ಒಂದೇ ವಿಷಯಕ್ಕೆ ನಂಗೆ ಬೇಜಾರಾಗಿರೋದು ಅದೇ ನನ್ನ ಬಗ್ಗೆ ಮಾತಾಡಿದ್ದಕ್ಕೆ. ಆದರೂ ನಾನು ನಿನ್ನ ಹತ್ರ ಅದು ಕೇಳೋಕ್ಕೆ ಆಗಿಲ್ಲ. ಬಿಕಾಸ್ ನೀನು ನನಗೆ ಇಷ್ಟ ಅಂತ ಕೇಳಿದರೆ ನೀನು ನನಗೆ ಇಷ್ಟ ಅಂತ ಹಂಗಂತ ಕೇಳಿ ದೂರ ಆಗೋಕ್ಕೆ ಇಷ್ಟ ಇರಲಿಲ್ಲ. ಐ ರಿಯಲೈಸ್ ದಟ್. ಸೊ ಆದರೂ ನೀನು ಅಂದರೆ ನನಗೆ ಇಷ್ಟ. ಸೊ ಸಾರಿ. ನಿನ್ನ ಬಗ್ಗೆ ನಾನು ತಿಳ್ಕೊಂಡಿದ್ದಕ್ಕೆ. ಲವ್ ಯು ಸೋ ಮಚ್. ಲವ್ ಯು ರಚಿತಾ. ಲವ್ ಯು ರಚಿತಾನಾ? ರಚಿತಾನ್ ಲವ್ ಮಾಡ್ತೀಯ ಏನು? ಹೇಗಿತ್ತು? ಇನ್ನೊಬ್ಳಿದ್ದಾಳೆ, ಅವಳದು ಅವಳದೆಲ್ಲ ಅವ್ರ ಅಕ್ಕದ ಅರ್ಶಿನ ಶಾಸ್ತ್ರ ಅಂತ ಹೋಗಿದ್ದಾಳೆ. ಅದಕ್ಕೆ ಟಿ ಶರ್ಟ್ ಮೇಲೆ ನಾವು ಬರ್ತಿದ್ವಿ.
ಡಿಯರ್ ನಮ್ರತಾ, ಯು ಆರ್ ಸೋ ಸ್ಪೆಷಲ್ ಟು ಮೀ. ಯಾಕಂದರೆ ನಾವು ಗೊತ್ತಿಲ್ಲದೇನೋ ಆ ಬಾಂಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ಜೊತೆಗೆ ಸುತ್ತಾಡಿದ್ದೀವಿ. ತಿನ್ನಕ್ಕೆ ಹೋಗೋದು ಅದೆಲ್ಲ ಹಂಗೆ ಹೋದಾಗ ಸ್ವಲ್ಪ ಮೈಂಡ್ ರಿಲೀಫ್ ಅನಿಸುತ್ತೆ. ಆ್ಯಂಡ್ ನೀನು ನನ್ನ ಹತ್ರ ಸ್ವಲ್ಪ ವಿಷಯನ ಹೇಳಿದ್ಯಾ, ಸೀಕ್ರೆಟಾಗೇ ಇಟ್ಕೊಂಡಿದ್ದೀನಿ, ಯಾರಿಗೂ ಹೇಳಿಲ್ಲ. ಆದರೂ ನೀನು ತುಂಬ ಸ್ಟ್ರೈಟ್ ಫಾರ್ವರ್ಡ್, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲರ ಹತ್ರನೂ ಹಂಗೆ ಇರ್ತೀಯ. ಆ್ಯಂಡ್ ನಾವು ಹೀಗೆ ಚೆನ್ನಾಗಿ ಸುತ್ತಾಡಿಕೊಂಡು ಹಂಗೆ ಸುತ್ತಾಡಿಕೊಂಡು ಫಸ್ಟ್ ಸುತ್ತಾಡ್ಕೊಂಡಿರೋಣ. ಫಸ್ಟ್ ನೀನು ನನಗೆ ಅಷ್ಟು ಕಂಫರ್ಟ್ ಫೀಲ್ ಕೊಟ್ಟಿರಲಿಲ್ಲ, ಬಟ್ ಈಗ ಕಂಫರ್ಟ್ ಫೀಲ್ ಕೊಟ್ಟಿದ್ಯಾ. ಥ್ಯಾಂಕ್ ಯು. ಹೀಗೆ ನನ್ನ ಜೊತೆ ಆಗಾಗ ಈಚೆ ಬಂದು ಬರ್ತಾನೆ ಇರು. ವರ್ಡ್ಸ್ ಕೆನಾಟ್ ಡಿಸ್ಕ್ರೈಬ್ ಯು. ಲವ್ ಯು ನಮ್ಮಿ. ನಾನೀಗ ನಮ್ರತಾಗ ಬಂದಿದ್ದೀನಿ. ಅವಳು ಯಾವತ್ತೂ ಕಾಲೇಜಿಗೆ ಬರಲ್ಲ, ಕಾಲೇಜ್ಗೂ ಇರಲ್ಲ. ಇವತ್ತು ಲಾಸ್ಟ್ ಡೇ. ಇವತ್ತು ಟೀ ಶರ್ಟ್ ಕೊಟ್ಬಿಟ್ಟು ನೀವು ಬರ್ಕೊಳ್ಳಿ ಅಂತ ಮನೆಗೆ ಹೋಗ್ಬಿಟ್ಲು. ಇನ್ಮೇಲೆ ಬೇಗ ಕಾಲೇಜಿಗೆ ಬಾ, ಟೈಮಿಗೆ ಬಾ ಅಂತ ಹೇಳೋಕ್ಕೂ ಆಗಲ್ಲ, ಯಾಕಂದರೆ ಕಾಲೇಜ್ ಮುಗೀತು. ಅವಳಿಗೆ ಬರ್ದಿದ್ದನ್ನು ಓದ್ತೀನಿ, ಕೇಳಿಸ್ಕೊಳ್ಳಿ. ಡಿಯರ್ ನಮ್ರತಾ, ನನಗೆ ನೀನಂದರೆ ಇಷ್ಟ. ನಮ್ಮದು ಫಸ್ಟ್ ಕಾನ್ವರ್ಸೇಷನ್ ನೀನು ನಂದಿನಲೇ ಬಿಟ್ಟು, ನಾನು ನಂದಿನಲೇ ಬಿಟ್ಟು ನಿನ್ನ ಜೊತೆ ಜಾಯ್ನ್ ಆಗಲಾ ಅಂತ ಕೇಳಿದೆ. ದ ಫಸ್ಟ್ ಡೇ ವಾಸ್ ದಟ್. ಈಗ ಲಾಸ್ಟ್ ಡೇ ವಿ ಬಿಕಮ್ ಸೋ ಕ್ಲೋಸ್. ನನಗೆ ನೀನು ಮಾಡೋ ಗ್ರೀನ್ ಚಿಕನ್ ಇಷ್ಟ, ಮಾಡಿಕೊಡು ನನಗೆ. ನಿನ್ನ ಮನೆಯಲ್ಲಿ ಮಾಡೋ ಚಿತ್ರಾನ್ನ ಇಷ್ಟ, ನಿಮ್ಮ ಮನೆ ಯುಗಾದಿ ಊಟ ಇಷ್ಟ. ನೆಕ್ಸ್ಟ್ ವರ್ಷ ಮಾಡಿದಾಗ ಕರಿ, ಅದಕ್ಕೆ ನೆಕ್ಸ್ಟ್ ವರ್ಷ ಮಾಡಿದಾಗಲೂ ಕರಿ, ಬರ್ತೀನಿ. ನಮಗೆ ಇರೋ ಒಂದೇ ಬೆಸ್ಟ್ ಕನೆಕ್ಷನ್ ಏನಂದರೆ, ನನಗೆ ಫುಡ್ ಅಂದರೆ ಇಷ್ಟ, ನಿನಗೂ ಫುಡ್ ಅಂದರೆ ಇಷ್ಟ. ಅದಕ್ಕೆ ನನಗೆ ನೀನಂದರೆ ತುಂಬ ಇಷ್ಟ. ನನಗೆ ನಿನ್ನ ಹತ್ರ ಇಷ್ಟ ಆಗೋದು, ನೀನು ಬ್ಯಾಡ್ ಆರ್ ನೆಗೆಟಿವ್ ವಿಷಯನ ಇಗ್ನೋರ್ ಮಾಡ್ತೀಯ, ನನಗೂ ಹಾಗೆ ಇರು ಅಂತ್ಯ. ಐ ಲವ್ ದಟ್. ಯಾವಾಗಲೂ ಹೀಗೆ ಇರು. ನೀನು ರಚಿತಾ ಈಚೆ ಹೋದಾಗ ನನ್ನನ್ನು ಕರಿ, ನಾನು ಬರ್ತೀನಿ. ಏನು ಹೇಳಬೇಕು ಅಂದ್ಕೊಂಡೆ ಅಂತ. ನಾನು ಅವಳು 50 ಮೀಟರ್ಸ್ ಅವೇ ಇರ್ತೀವಿ, ಓಕೆನಾ? ನಾವು 10 ಗಂಟೆಗೂ ಹೋಗ್ತಿರ್ತೀವಿ, 9:30 ಹೋಗ್ತಿರ್ತೀವಿ. ನೀನು 1 ಕಿಲೋಮೀಟ್ರ್ ದೂರ ಇದೆಯಾ, ಆದರೆ ನಾವು ನಡ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಿನ್ನ ಕರಿಯಲ್ಲ. 9:30 ಟೈಮಲ್ಲಿ ಬಾ ನೀನು ನಡ್ಕೊಂಡು ಅಂತ ಅಂದರೆ ಅಷ್ಟೇ, ಆಂಟಿ ಮಗ್ಮ ಹೊಡಿತಾರೆ, ಅದಕ್ಕೆ ಕರಿಯಲ್ಲ. ನಾನು ಕರಿಯಲ್ಲ ಅಂತಿಲ್ಲ, ಕರೀತಾಳೆ. ಇಷ್ಟು ದಿನ ಕರೀತಾ ಇದ್ರು ಈಚೆ ಹೋದಾಗ, ಇನ್ಮೇಲೂ ಕರೀರಿ, ನಾನು ಬರ್ತೀನಿ ಅಂದೆ ಅಷ್ಟೇ. ಹಂಗಾದರೆ ಕರಿತೀನಿ. ಇವಾಗ ಮುಂದಕ್ಕೆ ಹೇಳ್ತೀನಿ. ಇನ್ನೂ ಜಾಸ್ತಿ ಇದೆ ಬರೆಯೋದು, ಆದರೆ ಕೈ ನೋವುತ್ತಿದೆ. ಇಲ್ಲಿಗೆ ಮುಗಿಸ್ಕೊತೀನಿ. ಲವ್ ಯು ಲಾಟ್ಸ್, ಮಿಸ್ ಯು. ಬೈ ಹೇಮಾ. ಥ್ಯಾಂಕ್ ಯು. ಬರಿತಿದ್ದೀನಿ. ಇವಳಂದ್ರೆ ನಂಗೆ ಇಷ್ಟನೇ ಇಲ್ಲ. ನಾನು ಫಸ್ಟ್ ಶ್ವೇತಾನ ನೋಡಿದ್ದು ಟ್ರೂತ್ ಆರ್ ಡೇರ್ ಗೇಮಲ್ಲಿ. ಹೇಗೆ ಕ್ಲೋಸ್ ಆದ್ವಿ ಅಂತ ಗೊತ್ತಿಲ್ಲ, ಆದರೆ ಇವಳಂದ್ರೆ ನಂಗೆ ತುಂಬ ಇಷ್ಟ ಆದ್ಲು. ನಾನು ಡಿಪ್ರೆಷನಲ್ಲಿದ್ದಾಗ ನನ್ನ ನಗ್ಸಿದ ಹುಡುಗಿ ಇವಳು. ನನಗೆ ಇವಳ ಹತ್ರ ಇಷ್ಟ ಆಗೋದು ಅದು ಒಂದೇ ವಿಷಯ ಅಂತ ಹೇಳೋಕ್ಕಾಗಲ್ಲ, ಜಾಸ್ತಿ ಇಷ್ಟ. ದ ವೇ ಯು ಮೇಕ್ ಸ್ಮೈಲ್ ಎವ್ರಿ ಒನ್. ನೀನು ನಮ್ಮ ಹತ್ರ ಇರೋ ಥರ ಎಲ್ಲರ ಹತ್ರನೂ ಇರಬೇಡ. ನಮ್ಮ ಜಾಲಿ ಟೈಪು ಎಲ್ಲರೂ ಇಷ್ಟಪಡಲ್ಲ. ಸೊ ಸಿಚುವೇಶನ್ ಆ್ಯಂಡ್ ಪ್ಲೇಸ್ ನೋಡ್ಕೊಂಡು ಬಿಹೇವ್ ಮಾಡು. ನನಗೆ ನೀನಂದರೆ ತುಂಬ ತುಂಬ ಇಷ್ಟ. ನೀನು ನಕ್ಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀಯ. ಇದೇ ಥರ ಯಾವಾಗಲೂ ನಗ್ತಾನೇ ಇರು, ಪೈತ್ಯೋ. ಆಮೇಲೆ ನಾನು ನಿನ್ನ ತುಂಬ ಮಿಸ್ ಮಾಡ್ತೀನಿ, ಎಕ್ಸ್ಪೆಷಲಿ ನಾವು 3 ಜನ ಹೋಗೋ ಸ್ಕೂಟಿ ರೈಡು, ಜಸ್ಟ್ ಲೈಕ್ ಅ ಫ್ರೆಂಡ್ಸ್ ಮೂವಿ. ನನಗೆ ನೀನಂದರೆ ಎಷ್ಟು ಇಷ್ಟನೋ ಅದೇ ಥರ ನಿನ್ನ ತಂಗಿನೂ ಇಷ್ಟ. ಶಿ ಈಸ್ ಲೈಕ್ ಮೈ ಓನ್ ಸಿಸ್ಟರ್. ಟಾಮಿ ಅಂದರೆ ನಂಗೆ ತುಂಬ ಇಷ್ಟ. ಆಮೇಲೆ ಕಾಣಿಸ್ತಾ ಇಲ್ಲ. ಆಮೇಲೆ ಆಗಾಗ ಯಾವಾಗ ಈಚೆ ಹೋಗೋಣ, ಓಕೆನಾ? ಏನದು, ನಾನು ಮಿಡಲಲ್ಲಿ ಕೂತ್ಕೊಂಡು ನಾನು ಮಿಡಲಲ್ಲಿ ಕೂತ್ಕೊಂಡು ಆಗಾಗ ಈಚೆ ಹೋಗೋಣ ಶ್ವೇತಮ್ಮ. ಆಮೇಲೆ ನನಗೆ ನಿನ್ನ ಬಗ್ಗೆ ಹೇಳೋಕ್ಕೆ ವರ್ಡ್ಸ್ ಆಗ್ತಿಲ್ಲ, ಅಷ್ಟು ಇಷ್ಟ ನೀನಂದರೆ. ನನ್ನ ಮರಿಬೇಡ.
ಹೇಮ ಕೋಮ ಭೀಮ. ನಾನು ನಿನ್ನ ಹತ್ರ ಬಿಹೇವ್ ಮಾಡೋ ಥರ ಯಾರ ಹತ್ರನೂ ಇರಲ್ಲ. ನಾನು ಎಷ್ಟೇ ಬೈದ್ರೇನು ಎಷ್ಟೇ ಹೊಡೆದ್ರೇನು ಎಲ್ಲನೂ ಸಹಿಸ್ಕೊಂಡಿರ್ತೀಯ. ನಿನ್ನ ಹತ್ರ ಸಿಗೋ ಕಂಫರ್ಟ್ ಝೋನ್ ನಂಗೆ ಯಾರ ಹತ್ರನೂ ಸಿಕ್ಕಿಲ್ಲ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಟ್ ಸ್ಪೇಸ್. ಇನ್ಮೇಲಾದರೂ ಕಾಲ್ ಮಾಡಿದ್ರೆ ಪಿಕ್ ಮಾಡು, ಮಾತಾಡು, ತೆಗಿದೇ ಇರಬೇಡ, ಇಗ್ನೋರ್ ಮಾಡಬೇಡ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಐ ವಾಂಟ್ ಟು ಸೇ, ಕಾಲ್ ಮಾಡಿದ್ರೆ ಪಿಕ್ ಮಾಡು. ಐ ಮಿಸ್ ಯು ಸೋ ಮಚ್ ಶ್ವೇತಮ್ಮ. ನೀನು ನನ್ನ ಲೈಫಲ್ಲಿ ಸಿಕ್ಕಿರೋ ಬಿಗ್ಗೆಸ್ಟ್ ಗಿಫ್ಟ್. ಲವ್ ಯು ಎರುಮ ಮಾಡು. ತಿರ್ಗೋ ಹಿಂದೆ ಸ್ವಲ್ಪ ಐತೆ. ನೀನು ಊಟ ತಿನ್ಸೋದು ನನಗೆ ನಮ್ಮಮ್ಮ ತಿನ್ಸೋ ಥರ ಫೀಲ್ ಆಗುತ್ತೆ. ಇನ್ಮೇಲೆ ಕ್ಲಾಸ್ಗೆ ಟೈಮಿಗೆ ಬಾ, ಕಾಲೇಜಿಗೆ ಬಾ ಅಂತ ಹೇಳಲ್ಲ, ಯಾಕಂದರೆ ಕಾಲೇಜೇ ಮುಗೀತು. ಲವ್ ಯು ಶ್ವೇತಮ್ಮ. ಮತ್ತೆ ಹೇಳು. ಇದು ಶ್ವೇತಾ. ಸೈಕೋ ಶ್ವೇತಾ, ನಿನ್ನ ಜೊತೆ ನಾನು ಮಾಡಿದ ಮೆಮೊರೀಸ್ ಮರೆಯೋಕ್ಕಾಗಲ್ಲ. ನಿನ್ನ ಬಾಂಡ್ ಇರೋದೇ ಹಾಗೆ. ಯಾವಾಗಲೂ ಎಲ್ಲನೂ ನಗ್ಸ್ಕೊಂಡಿರ್ತೀಯ. ನೀನು ಅಂದರೆ ನಂಗೆ ತುಂಬ ಇಷ್ಟ. ಕಾಲೇಜ್ಗೆ ಮಿಸ್ ಕಾಲೇಜ್ಗೆ ನೀನೇ ನೆಟ್ಟಿಗೆ ಬಂದರೆ ಯಾವಾಗಲೂ ಮಿಸ್ ಮಾಡಿಕೊಂಡೆ. ಆದರೂ ನಿಂದು ಪರ್ಸ್ನಾಲಿಟಿನೇ ಒಂಥರ, ಎಲ್ಲ ಜೊತೆನೂ ಒಂದೇ ಥರ ಇರ್ತೀಯ. ನಿನ್ನ ಇನ್ನೋಸೆಂಟು ಯಾರು? ಆ ಹುಡ್ಗಿನ ಎಲ್ಲ ಮುಖ ತೋರಿಸು. ನೀನು ಇನ್ನೋಸೆಂಟಾ? ನೀನಾ? ನಿನ್ನ ಇನ್ನೋಸೆಂಟ್ ಸೋಲ್ನ ನಾನು ಯಾವತ್ತೂ ನೀಟ್ ಮಾಡಿಲ್ಲ. ಓ, ಇನ್ನೋಸೆಂಟ್ ಸೋಲು. ತುಂಬಾ ಮಿಸ್ ಮಾಡ್ಕೊತೀನಿ. ನಿನ್ನ ಗಾಡಿನ ತುಂಬಾ ಮಿಸ್ ಮಾಡ್ಕೊತೀನಿ. ನೀನ್ ಮೊದಲು ಗಾಡಿ ಕಲ್ತಿದ್ದೆ ನಿಮ್ ಗಾಡಿಲಿ. ನೀನ್ ಮೊದ್ಲು ಗಾಡಿ ಕಲ್ತಿದ್ದೆ ನಿಮ್ ಗಾಡಿಯಲ್ಲಿ. ವಾ ಗಾಯ್ಸ್ ನೋಡಿ ಹೆಂಗೆಲ್ಲ ಮಾತಾಡ್ತವ್ರೆ. ಮೊದಲು ಗಾಡಿ ಕಲ್ತಿದ್ದೆ ನಿಮ್ ಗಾಡಿಲಿ. ಆಮೇಲೆ ನನ್ನ ತುಂಬಾ ತುಂಬಾ ಮಿಸ್ ಮಾಡ್ಕೊತೀನಿ. ನನ್ನ ತುಂಬಾ ಮಿಸ್ ಪ್ಲೀಸ್ ಆಗಾಗ ಸಿಗ್ತಿರೋ. ನಾನು ಏನಾದರೂ ಹರ್ಟ್ ಮಾಡಿದ್ರೆ ಐ ಆಮ್ ಸಾರಿ. ಲವ್ ಯು ಸೋ ಮಚ್. ಲೂಸು ಶ್ವೇತಾ. ಆಮೇಲೆ ನನ್ನ ಬೆಂಚ್ ಪಾರ್ಟ್ನರ್ ನಾವು ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡು ನಕ್ಕಿದ್ದು ಮತ್ತೆ ಆಚೆ ಹೋಗಿದ್ದು ಎಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗಿದೆಯಾ? ಸೋ ಮಚ್ ಶ್ವೇತಾ. ನಮ್ಮ ಬಾಂಡ್ ತುಂಬ ಸ್ಪೆಷಲ್. ಐ ಮಿಸ್ ಯು ಟು ಮಚ್. ನಿದ್ದೆ ಮಾಡೋದು ಪಾಪ ಹುಡುಗಿ ಕಷ್ಟಪಟ್ಟು ಬರ್ದವಳೆ. ಓದ್ ಮುಗಿಸಾದ್ಮೇಲೆ ಆಕಲ್ಕೆ ಬಿಡ್ತಿದ್ಯಾ ನೀನು? ಅವಳಂತೆ ಓದು. ಆಲ್ ದ ಬೆಸ್ಟ್ ರೀ. ಇದೆಲ್ಲ ಇನ್ನು ಕಾಲೇಜ್ ನಾನು ಪ್ರೆಗ್ನೆಂಟ್ ಬರ್ತಿರೋದು ಓದ್ತೀನಿ. ನಾನು ಯಾವಾಗ ಅಲ್ಸೆಟ್ ಹಾಕಿರ್ತಾನೆ ಅದಿಲ್ ಬರ್ತಿಲ್ಲ ಬಿಡು. ನಾನು ಇಂಗ್ಲೀಷಲ್ಲಿ ಬರ್ತೀನಿ. ಓಕೆ. ಇನ್ ಮೈ ಕಾಲೇಜ್ ಲೈಫ್ in my college life you were one of the very sweetest, oldest. ಅಯ್ಯೋ ಹಿಂಗೆ ನಾವೆಲ್ಲರೂ ಒಟ್ಟಿಗೆ ಇದ್ರೆ ಸುಮ್ಮನೆ ನಗ್ತಾ ಇರ್ತೀವಿ, ರೀಸನ್ನೇ ಇಲ್ಲದೆ ನಗ್ತಾ ಇರ್ತೀವಿ. ನೋಡೋರು ಯಾರಪ್ಪ ಇದು ಹುಚ್ಚರು ಅನ್ಕೊಂತಾರೆ. ನೀವು ಹಂಗೆ ಅನ್ಕೊಂತೀರಾ? ಅನ್ಕೊಳ್ಳಿ, ಪರವಾಗಿಲ್ಲ. ನಮ್ಮ ಮೆಮೊರೀಸ್ಗೋಸ್ಕರ ನಾವು ಶೂಟ್ ಮಾಡ್ಕೊಂತಿದೀವಿ. ಇದು ಲೈಫ್ ಲಾಂಗ್ ಇದು ಹಿಂಗೆ ಇಟ್ಕೊಂಡಿರ್ತೀವಿ. ಕಂಟಿನ್ಯೂ ಮಾಡೋಣ. One of the very sweetest, nice person and one who made many memories with me. ಮಿನಿನಾ? ಮೆನಿ ಮೆಮೊರೀಸ್ ಇತ್ತು. ಅರ್ಥ ಆಗ್ತಿದ್ವಿ. ಥ್ಯಾಂಕ್ ಯು ಪ್ರಜ್ಞಾ. I can't forget. I cannot forget the time we spent together. The laughs we made in our classes. You were the
Hey. Best chapter that I can't forget. All the best for your future, Pragna. Be happy. ಯಾರೇ ಸೈ I can't forget everything, the places we went and all, and you were very supportive and help when I need ಆಯ್ತಾ? ಆಯ್ತು. But I can't believe that our chapter has end here. ವಾಟ್ ಚಾಪ್ಟರ್? ಲವ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಚಾಪ್ಟರಾ? ಅಲ್ಲ, ಕಾಲೇಜ್ ಚಾಪ್ಟರ್. ಡಿಜಿಟಲ್ ಫೋರೆನ್ಸಿಕ್ ಆ ಚಾಪ್ಟರ್. Please do remember me and come to meet me when we are free. When we are free, come to it when you are free. When we are free. Thank you, Pragna. Miss you lot. ಶ್ವೇತಾ. ಹೇಗಿತ್ತು? ತುಂಬಾ ಖುಷಿ ಆಯ್ತು. ನನಗೆಲ್ಲ ಎಲ್ಲ ಫಾಸ್ಟ್ ಬರಿಬೇಕಂದ್ರೆ ಜಾಸ್ತಿ ಬರಿಬೇಕು. ಫಾಸ್ಟಾ? ಅದಕ್ಕೆ ಶಾರ್ಟ್ ಆಗಿ ಮುಗಿಸ್ದೆ. ನಾನು ಬರೆಯಕ್ ಹೋದ್ರೆ ತುಂಬಾ ಮಾತಾಡಕ್ ಬಿಡು. ಓವರ್ ಲ್ಯಾಪಲ್ಲಿ ಮಾತಾಡ್ಬಿಡ್ತೀನಿ. ಮಾತಾಡೋಗ್ಲಿ. ಫಸ್ಟ್ ಇಂದ ಮಾತಾಡಿದ್ರೆ ಫಸ್ಟ್ ಇಂದ ಬರುತ್ತೆ ಜಾಸ್ತಿ ಟೈಮ್ ಇದೆ. ನೋಡಿ ಇದೆಲ್ಲ ನನ್ನ ಹ್ಯಾಂಡ್ ರೈಟಿಂಗ್. ಜಾಗ ಬೇರೆ ಇಲ್ಲ ಅಂತ ಅಲ್ಲಲ್ಲಿ ಸ್ವಲ್ಪ ಏನಿಲ್ಲ, ನಾನು ಅಷ್ಟೇನೆ ತುಂಬಾ ಜಾಸ್ತಿ ಎಲ್ಲ ಬರೆಯಕ್ ಹೋಗ್ಲಿಲ್ಲ. ಇವಳಿಗೆ ಆದ್ರೂ ಅವಳಿಗೆ ಆದ್ರೂ ಏನ್ ಮೇಯ್ನು ಅದನ್ನಷ್ಟೇ ಬರ್ದಿದೀವಿ. ಸುಮ್ನೆ ಫಸ್ಟ್ ಇಂದ ಬರೆಯಕ್ ಹೋದ್ರೆ ಅವ್ರ ಟೀ ಶರ್ಟ್ ಎಲ್ಲ ತುಂಬಿಸಿ ಕಳ್ಸ್ಬೇಕು, ಆದ್ರೆ ಟೀ ಶರ್ಟ್ ಅಲ್ಲಿ ಜಾಗ ಇಲ್ಲ. ಸೊ ಏನ್ ಮೇನು ಅಷ್ಟ್ ಮಾತ್ರ, ಎಲ್ರಿಗೂ ಅಷ್ಟೇ ನಾನು ಅಷ್ಟೇ ಬರ್ದಿರೋದು. ಏನು ತುಂಬ ಇಷ್ಟ, ನಾನು ಏನನ್ನ ಮಿಸ್ ಮಾಡ್ಕೊತೀನಿ ಅದನ್ನ ಬರ್ತಿದ್ದೀನಿ ಅಷ್ಟೇ. ಸಿಂಪಲ್. ಏನು ಇಷ್ಟ, ಏನು ಮಿಸ್ ಮಾಡ್ಕೊಂಡು ಅಷ್ಟೇನೆ. ಮತ್ತೆ ಹೇಳೀಗ. ನಾನು ಓದ್ತೀನಿ ಇವಾಗ ಕೇಳಿಸ್ಕೊಳ್ಳಿ. ಯಾರ ಬಗ್ಗೆ? ಕೇಳಿಸ್ಕೊಳ್ಳಿ. ಯಾರ ಬಗ್ಗೆ? ಕುತ್ಕೊಳೆ. ಪೇಷನ್ಸ್. ನಾನು ಇವಾಗ ರಚಿತಾ ನಾನು ಬರ್ದಿರೋದು ಓದ್ತೀನಿ, ಕೇಳಿಸ್ಕೊಳ್ಳಿ. ಈ ಬ್ಯಾಟ್ರಿ ಲೋ. ಇವಾಗ ಅದು ಇಂಪಾರ್ಟೆಂಟ್ ಆ ಕೇಳಿಸ್ಕೊಳ್ಳಿ. ನಾನು ಇವಾಗ ರಚಿತಾ ಬಗ್ಗೆ ಓದ್ತೀನಿ, ಕೇಳಿಸ್ಕೊಳ್ಳಿ. ನನ್ನ ಲೈಫಲ್ಲೇ ಸಿಕ್ಕಿರೋ ಬೆಸ್ಟ್ ಚಾಪ್ಟರ್ ಆಗಿದೆ. ನಾನು ಇಲ್ಲಿವರೆಗೂ ಯಾವ ಕಾಲೇಜಲ್ಲಿ ಜೋರಾಗೋದು. ಇಲ್ಲಿವರೆಗೂ ನನ್ನ ಕಾಲೇಜಲ್ಲೇ ಆಗಲಿ ಸ್ಕೂಲಲ್ಲೇ ಆಗಲಿ ತುಂಬಾ ಈ ರೀತಿ ಬಾಂಡ್ Interrupt ಮಾಡ್ಬೇಡ. ಕೇಳಿಸಿಲ್ಲ ನನಗೆ. ಈ ರೀತಿ ಬಾಂಡ್ ನನಗೆ ಎಲ್ಲೂ ಸಿಕ್ಕಿಲ್ಲ. ಬಟ್ ನೀನು ನನ್ನ ಕೇಳಿದ ಹಾಗೆ ನನಗೆ ಸ್ಕೂಲಲ್ಲಿ ಆಗಲಿ ಕಾಲೇಜಲ್ಲಿ ಬಾಂಡ್ ಬಂದಿಲ್ಲ. ಫ್ರೆಂಡು ಸ್ಕೂಲಿಂದ ಆಗಲಿ ಕಾಲೇಜಿಂದ ಆಗಲಿ ಇಲ್ಲಿವರೆಗೂ ಯಾವ ಫ್ರೆಂಡ್ ನನಗೆ ಬಂದಿಲ್ಲ. ಎಲ್ಲಿ ಬಂದಿಲ್ಲ ಅಂದ್ರೆ ಯಾರು ಇದೆಯಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ಬಟ್ ನೀನು ಕೇಳಿರೋ ನಂಬರ ನೀನು ಕೊಟ್ಟಿರೋ ಮೆಮೊರೀಸ್ ಆರ್ ಅನ್ಫಾರ್ಗೆಟಬಲ್. ಬಟ್ ಅದು ಇಲ್ಲಿಗೆ ಮುಗಿಯೋದು ನನಗೆ ಇಷ್ಟ ಇಲ್ಲ. ಯು ವೇರ್ ದ ಫಸ್ಟ್ ಪರ್ಸನ್ ಹೂ ಅಂಡರ್ಸ್ಟುಡ್ ಮೀ and accepted the way I am and brought my inner child outside. I want our bond to be continued forever and not to end here. Please don't forget me. ಫಾರ್ಗೆಟ್ ಅಲ್ಲ ಅದು, ಫರ್ಗೆಟ್. Forget. Each and every memories are and time we spent are precious. ನನ್ನ ಲೈಫಲ್ಲಿ ಎಲ್ಲೂ ಸಿಕ್ಕಿರೋ ಬಾಂಡ್ ಅಂದರೆ ಸಿಗದೇ ಇರೋ ಬಾಂಡ್ ಅಂದ್ರೆ ಇದು ಯು ಆರ್ ದ 1 in million person. The way you care and advise and support in each and everything is unforgettable. But I don't think again I will meet a person like you. So please be in touch and not
ಓನ್ಲಿ ಟಚ್. ಯಾರು ತಪ್ಪು ತಿಳ್ಕೊಬೇಡಿ ಆಯ್ತಾ. ನೀನ್ ತಪ್ಪು ತಿಳ್ಕೊತಿದ್ದೀರಾ ಯಾರು ನನಗೆ ಅರ್ಥ ಆಯ್ತು. ನಾಟ್ ಓನ್ಲಿ ಇನ್ ಟಚ್, ಸೇಮ್ ಆಸ್ ಯು ಆರ್ ನವ್. ಆಯ್ತಾ, ಅರ್ಥ ಆಯ್ತು ತಾನೆ? ಐ ವಾಂಟ್ ಯು ಟು ಬಿ ಆ್ಯಂಡ್ ಆ್ಯಂಡ್ ಐ ಡೋಂಟ್ ಇಲ್ಲೆಂದರೆ ಐ ಡೋಂಟ್ wanna miss you. Be same. I love everything in your love, kindness and supportiveness. Thank you. I am Rachita. Rachita ಯಾಕೆ ಬಂತು ಬರ್ತೇವೆ. Thank you so much Rachita. Correct. Thank you so much Rachita for all this much memories and to make up. One to make up. ಇದು ಗೊತ್ತಿಲ್ಲ. And to make. To make memories in the future. ಹಾಂ. ಯಾರಿಗಾದ್ರೂ ಅವಳ ಹ್ಯಾಂಡ್ ರೈಟಿಂಗ್ ಅರ್ಥ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ? ಅವರ್ ಬಾಂಡ್, ಹಾಂ, ನನ್ನ ಬಾಂಡ್ ನಿಮಗೆ ಕಂಟಿನ್ಯೂ ಆಗಬೇಕಂತ ಬರ್ತಿದ್ದೀನಿ. ಯುವರ್ಸ್ BFF ಅಂದ್ರೆ ಬೆಸ್ಟ್ ಫ್ರೆಂಡ್ ಫಾರ್ ಎವರ್. ನಾನು ಸೈಕೋ. ಇವಳೇ ಸೈಕೋ. ಆದ್ರೆ ಇವಳು ಶ್ವೇತಾ ರೊಮ್ಯಾನ್ಸ್ ಇದು ರೊಮ್ಯಾನ್ಸ್ ಅಲ್ಲ, ರೊಮ್ಯಾನ್ಸ್. ಕರೆಕ್ಟ್.